ಇದು ವಿಶ್ವಾಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ನ್ಯೂಸ್ ವಿತ್ ಗೆಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಜಿಲ್ಲೆಯ ಖ್ಯಾತ ಪತ್ರಕರ್ತರು ಹಾಗೂ ಶಿರಸಿ ತಾಲೂಕಾ ಛಾಯಾಗ್ರಾಹಕ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ರಾಜು ಕಾನ್ಸೂರ್ ಅವರು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಅದೇ ರೀತಿ ವಿಶ್ವಾಂಬರ ಟಿವಿ ಚಾನೆಲ್ ಮುಖ್ಯಸ್ಥರಾಗಿರುವ ಶ್ರೀ ಅನಂತಮೂರ್ತಿ ಹೆಗಡೆಯವರು ಸಹ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದ್ದಿದ್ರೆ ನನ್ನ ತಂದೆ ಉಳಿಯುತ್ತಿದ್ದರು ಎಂದು ವ್ಯಕ್ತಿಯೋರ್ವರು ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡ ಬರಹ ತೀವ್ರ ವೈರಲ್ ಆಗಿದೆ. ಆ ಮೂಲಕ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೂಗು ಮತ್ತೆ ಎದ್ದಂತಾಗಿದೆ. ಸರ್, ಈಗ ಸ್ವಲ್ಪ ದಿನದ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಅಂದರೆ ಫೇಸ್ಬುಕ್ನಲ್ಲಿ ಕಾರವಾರದ ಸೂರಜ್ ಅನ್ನುವಂಥ ವ್ಯಕ್ತಿಯವರು ಒಂದು ಪೋಸ್ಟನ್ನು ಪೋಸ್ಟ್ ಮಾಡಿದರು. ಅದೇನೇನೆಂದರೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಥವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದ್ದಿದ್ರೆ ತಾನು ತನ್ನ ತಂದೆಯನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರಲಿಲ್ಲ. ತನ್ನ ತಂದೆಗೆ ಆಕ್ಸಿಡೆಂಟ್ ಆಗಿ 2 ತಾಸಿನೊಳಗೆ ಚಿಕಿತ್ಸೆ ಆಗಬೇಕಿತ್ತು. ಆದರೆ ತಾನು ಇಲ್ಲಿ ಉತ್ತರ ಕನ್ನಡದಲ್ಲಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲದೆ ಇರೋ ಕಾರಣ ಗೋವಾಕ್ಕೆ ಕರ್ಕೊಂಡು ಹೋಗ್ಬೇಕಿದ್ರೆ ಮಾರ್ಗ ಮಧ್ಯೆ ತನ್ನ ತಂದೆಯವರು ಕಳ್ಕೊಂಡ್ವಿ ತಾನು. ಅದೇ ರೀತಿ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಸ್ಪತ್ರೆ ಇದ್ದಿದ್ರೆ ತನ್ನ ತಂದೆ ಬದುಕಿರ್ತಿರೋ ಅಂತ ಒಂದು ಭಾವನಾತ್ಮಕವಾಗಿ ಪೋಸ್ಟನ್ನು ಹಾಕಿದ್ರು. ಅದು ಕಳೆದ ಒಂದು 15-20 ದಿನದಿಂದ ಜಿಲ್ಲೆಯಲ್ಲಿ ಸಾಕಷ್ಟು ಚರ್ಚೆಯನ್ನು ಉಂಟು ಮಾಡಿದೆ. ಅದೇ ರೀತಿ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲೂ ಹರಿದಾಡ್ತಿದೆ. ಈ ಕುರಿತಾಗಿ ತಾವು ಈಗಾಗಲೇ ಕಳೆದ ಒಂದು 30 ವರ್ಷದಿಂದ ಪತ್ರಿಕೋದ್ಯಮ ಕ್ರೈಮ್ ರಿಪೋರ್ಟರ್ ಕೆಲಸ ಮಾಡ್ತಾ ಇದ್ದೀರಿ. ಈ ಒಂದು ಸಂದರ್ಭದಲ್ಲಿ ಈಗ ಎಲ್ಲೇ ಅಪಘಾತ ಆಗಿದ್ರು ತಮಗೆ ಮುಂಚಿತವಾಗಿ ಮಾಹಿತಿ ಬರ್ತದೆ ಅಥವಾ ತಾವು ಆ ಸ್ಥಳದಲ್ಲಿದ್ದು ತುರ್ತು ಅವಶ್ಯಕ ಏನು ಕೆಲಸ ಇರುತ್ತೋ ಅದನ್ನು ಮಾಡ್ತಾ ಇದ್ದೀರಿ. ಹಾಗಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನು ಅನ್ಸುತ್ತೆ? ಈಗ ಏನಾಗತ್ತೆ ಕೇಳಿದ್ರೆ, ಈ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಆಗಬೇಕು ಅಂಥೇಳಿ ಭಾಳ ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ಒಂದು ಅದರ ಕೂಗು ಕೇಳ್ತಾನೆ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಮಾಡೋರು ಯಾರು ಹೋರಾಟ ಮಾಡ್ತಾರೆ, ಮಾಡಿ ಅಂತ ಹೇಳ್ತಾರೆ. ನಮ್ಮ ಮೊದಲು ಏನು ಕೇಳಿದ್ರೆ, ನಮ್ಮ ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿ ಇರಬೇಕು ಫಸ್ಟ್. ನಮ್ಮ ಊರಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ಏರಿಯಾಗಳಿಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದ್ದರೆ ನಮ್ಮ ಜನ ಜೀವಂತವಾಗಿ ಉಳಿತಾರೆ ಹೇಳುವಂಥ ಒಂದು ಭಾವನೆ ನಮ್ಮ ಜನಪ್ರತಿನಿಧಿಗಳಿಗೆ ಯಾವಾಗ ಬರ್ತದೆಯೋ ಆವಾಗ ಇಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಲಿಕ್ಕೆ ಸಾಧ್ಯ. ಒಂದು. ಎರಡನೇದನ್ನು ನಾನು ಕಳೆದ 30 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಎಷ್ಟೋ ಜನ ಒಬ್ಬರು ಇಬ್ಬರು ಹೇಳಲ್ಲ, ರಸ್ತೆ ಮೇಲೆ ಆಕ್ಸಿಡೆಂಟ್ ಆಗುತ್ತೆ, ನಾವು ಹೋಗ್ತಾ ಇರುವಾಗ ಆಕ್ಸಿಡೆಂಟ್ ಆಗುತ್ತೆ, ಕಾಲು ಕಳ್ಕೊಳ್ತಾರೆ, ಕಣ್ಣು ಕಳ್ಕೊಳ್ತಾರೆ, ತಲೆ ಹೊಡ್ಕೊಳ್ತಾರೆ. ಸಾಕಷ್ಟು ಮಂದಿನ ತಾವು ಆಸ್ಪತ್ರೆ ಅಲ್ಲ, ಅದು ಬಿಡಿ, ಅದು ಪ್ರತಿಯೊಬ್ಬ ಒಂದು ವ್ಯಕ್ತಿಯ ಮಾನವೀಯ ಒಂದು ಇದು ವಿಷಯ. ಅವರು ಏನೋ ಆಕ್ಸಿಡೆಂಟ್ ಆದಾಗ ಅವ್ರನ್ನ ನಾವು ಆಂಬುಲೆನ್ಸಲ್ಲಿ ಸೇರಿಸೋದು, ಆಂಬುಲೆನ್ಸಿಗೆ ಕರೆಸಿ ಅವರಿಗೆ ಹಾಸ್ಪಿಟ್ಲಿಗೆ ಸೇರಿಸೋದು, ಅದು ಬಿಡಿ, ಅದು ಮಾನವೀಯತೆ. ಒಂದು ಪ್ರತಿಯೊಬ್ಬ ವ್ಯಕ್ತಿಯ, ನಾನೇ ಇರಲಿ ಅಥವಾ ಬೇರೆ ಯಾರಲಿ, ನೀವೇ ಇರಲಿ, ಯಾರೇ ಇರಲಿ, ಅದು ದೊಡ್ಡ ವಿಷಯ ಅಲ್ಲ. ಆದರೆ ಇಂಥ ಒಂದು ಸಮಸ್ಯೆ ಇರುವಂಥ ಸಂದರ್ಭದಲ್ಲಿ ಬಹು ವಿಸ್ತಾರವಾದಂಥ ನಮ್ಮ ಉತ್ತರ ಕನ್ನಡ ಜಿಲ್ಲೆ, ಕೇವಲ ಯಾವುದೋ ಒಂದು ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ನಮ್ಮ ಜಿಲ್ಲೆ ದಟ್ಟ ಅರಣ್ಯ ಪ್ರದೇಶದಲ್ಲಿದೆ. ಒಂದು ಕಡೆಯಿಂದ ಒಂದು ಕಡೆ ಹೋಗಲಿಕ್ಕೆ ಬಹಳಷ್ಟು ದೂರ ಆಗ್ತಾ ಇದೆ. ಉದಾಹರಣೆಗೆ ಶಿರಸಿಯಿಂದ ಕಾರವಾರ ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರೆ, ನಮ್ಮ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರೆ 120 ಕಿಲೋಮೀಟ್ರ್ ಹೋಗಬೇಕು. ಮುಂಡಗೋಡಿಂದ 175-180 ಕಿಲೋಮೀಟ್ರ್ ಹೋಗಬೇಕು. ಸಿದ್ದಾಪುರದಿಂದ 160 ಕಿಲೋಮೀಟ್ರ್ ಹೋಗಬೇಕು. ಒಂದು ವಿಚಾರ ಮಾಡಿ. ನಾವು ಈಗ ಏನಾಗಿದೆ ಅಂದರೆ, ನಮ್ಮಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಂದರೆ ಒಂದು ಕರಾವಳಿ ಪ್ರದೇಶ, ಒಂದು ಘಟ್ಟದ ಮೇಲಿನ ಪ್ರದೇಶ, 2 ಭಾಗಗಳಿರ್ತವೆ ನಮ್ಮಲ್ಲಿ. ನಾವು ಕೇಳ್ತಾ ಇರೋದು ಅಂದರೆ, ನಮ್ಮ ಈ ಘಟ್ಟದ ಮೇಲಿನ ಪ್ರದೇಶದವರಾಗಿರಲಿ ಅಥವಾ ಘಟ್ಟದ ಕೆಳಗಿನ ಪ್ರದೇಶದವರಾಗಿರಲಿ, ನಾವು ಕೇಳ್ತಾ ಇರೋದು ನಮಗೊಂದು ಉತ್ತಮವಾದಂಥ ಆಸ್ಪತ್ರೆ ಕೊಡಿ, ಒಂದು ಸ್ಪೆಷಾಲಿಟಿ ಆಸ್ಪತ್ರೆ ಕೊಡಿ. ನಾವು ಈಗ ನೋಡಿ, ಇಲ್ಲಿಂದ ನಾವು ಒಂದು ಪೇಷಂಟ್ ಒಂದು ಆಕ್ಸಿಡೆಂಟ್ ಆಯಿತು, ಒಂದು ಹೆಡ್ ಇಂಜುರಿ ಆಯಿತು ಅಂದರೆ, ಮೇಜರ್ ಆಗಿ ಒಂದು ಬೈಕ್ ಆಕ್ಸಿಡೆಂಟು ಅಥವಾ ಕಾರ್ ಆಕ್ಸಿಡೆಂಟ್ ಆದರೆ ಮೇಜರ್ ಆಗಿ ಹೆಡ್ ಇಂಜುರಿ ಆಗುತ್ತೆ. ಗೊತ್ತಾಯ್ತಲ್ಲ? ಹೆಡ್ ಇಂಜುರಿ ಆದರೆ ಎಲ್ಲಿ ಹೋಗಬೇಕು? ಉತ್ತರ ಕನ್ನಡದಲ್ಲಿ ಒಬ್ಬರು ಹೆಡ್ ಇಂಜುರಿ ಸಂಬಂಧಪಟ್ಟಂಗೆ ಎಸ್ ನಾ ಹೇಳ್ತಾ ಇರೋದು ಅದೇ. ಹೆಡ್ ಇಂಜುರಿ ಆದರೆ ಎಲ್ಲಿ ಹೋಗಬೇಕು? ನಾವು ಒಂದು ಹುಬ್ಬಳ್ಳಿ ಹೋಗಬೇಕು 110 ಕಿಲೋಮೀಟರ್, ಇಲ್ಲ ಅಂದರೆ ಮಂಗಳೂರು ಹೋಗಬೇಕು, KS ಹೆಗ್ಡೆ ಹಾಸ್ಪಿಟ್ಲಿಗೋ ಅಥವಾ ಮತ್ತು ಬೇರೆ ಯಾವುದೋ ಒಂದಿಷ್ಟು ಹಾಸ್ಪಿಟ್ಲ್ಗಳಿರ್ತವೆ, ಅಲ್ಲಿ ಹೋಗಬೇಕು ಅಲ್ವಾ? ಅಲ್ಲಿ ಹೋಗೋದ್ರೆ 280 ಕಿಲೋಮೀಟರ್ ಆಗುತ್ತೆ ಶಿರಸಿಯಿಂದ ಮಂಗಳೂರು ಹೋಗುವಾಗ. ಹೆಡ್ ಇಂಜುರಿ ಆದರೆ
ಇಮ್ಮಿಡಿಯೇಟ್ ಆಗಿ ಚಿಕಿತ್ಸೆ ಸಿಕ್ಕಿದ್ರೆ ಅವರಿಗೆ ಇಮ್ಮಿಡಿಯೇಟ್ ಆಗಿ ವಿದಿನ್ ಒಂದು ಕ್ಷಣನೂ ಸಹ ಅವರಿಗೆ ಲೇಟ್ ಆಗದೆ ಹೋಗದಂತೆ ಅವರಿಗೆ ಚಿಕಿತ್ಸೆ ಸಿಕ್ತೋಳಾದ್ರೆ ಆ ವ್ಯಕ್ತಿ ಬದುಕ್ತಾನೆ. ನಿಮಗೊಂದು ವಿಷಯ ಅದನ್ನು ಕೇಳಿ, ಆ ವ್ಯಕ್ತಿ ಬದುಕ್ತಾನೆ. ನೀವು ಏನು ಇಲ್ಲಿಂದ ನೀವು 250 ಕಿಲೋಮೀಟ್ರ್ 270 ಕಿಲೋಮೀಟ್ರ್ ಹೋದರೆ ಆ ವ್ಯಕ್ತಿ ಹೇಗೆ ಬದುಕಲಿಕ್ಕೆ ಸಾಧ್ಯ ಅಲ್ವಾ? ಆ ಕಾರಣದಿಂದ ನಾವು ಕೇಳ್ತಾ ಇರೋದು ಏನು ಕೇಳಿದ್ರೆ, ಘಟ್ಟದ ಮೇಲೊಂದು ಘಟ್ಟದ ಕೆಳಗೊಂದು 2 ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕೊಡಿ. ಮೊದಲು ಫಸ್ಟ್ ಒಂದಾದ್ರೂ ಕೊಡ್ಲಿ ಅನ್ನೋದು ಒಂದಲ್ಲ, ನಾವು ಕೇಳ್ತಾ ಇರೋದೇ 2. ನಾವು ಒಂದು ಕೇಳ್ತಾ ಇಲ್ಲ. ಈಗ ನೀವು ಒಂದು ಕೇಳಿದ್ರೆ ನೀವು ಘಟ್ಟದ ಕೆಳಗಡೆ ಒಂದು ಕೊಡ್ತಾರೆ. ಇಲ್ಲಿ ಸಿರ್ಸಿಯಿಂದ ಕುಮಟಾ ಹೋಗ್ಲಿಕ್ಕೆ 2 ತಾಸು ಬೇಕು. ಒಂದು ರಸ್ತೆ ಸರಿ ಇಲ್ಲ ಸ್ವಾಮಿ. ನೀವು ಕುಮಟಾ ಹೋಗ್ಬೇಕಂದ್ರೆ 1 ತಾಸಿಗೆ ಹೋಗುವಂಥ ಒಂದು 55 ಕಿಲೋಮೀಟರ್ ರಸ್ತೆ ನಾವು 2.5 ತಾಸಿಗೆ ಹೋಗ್ಬೇಕಾಗ್ತದೆ. ಹೇಗೆ ಹೋಗ್ತೀರಿ ನೀವು? ಆಂಬುಲೆನ್ಸಲ್ಲಿ ಹೇಗೆ ಹೋಗ್ತೀರಿ? ಆಗತ್ತಾ ನಿಮ್ಮ ಹತ್ರ? ಆಗೋದಿಲ್ಲ. ಮತ್ತು ನೀವು ಹೇಗೆ ಅವರಿಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಸಾಧ್ಯ? ನೀವು ಇಲ್ಲಿಂದ ಕುಮಟಾದಲ್ಲಿ ಮಾಡಿದ್ರೆ ಓಕೆ, ಒಂದು 60 ಕಿಲೋಮೀಟರ್ ಇದೆ, ಒಂದು 1.5 ತಾಸೊಳಗೆ ಹೋಗ್ತೀರಿ ಅಂತ ನಾವು ತಿಳ್ಕೊಳ್ಬೋದು ಅಲ್ವಾ? ಅದೇ ನೀವು ಕಾರವಾರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾತ್ರ ನೀವು ಎಷ್ಟೊತ್ತಿಗೆ ಹೋಗ್ತೀರಿ? 2 ತಾಸು ಬೇಕಲ್ವಾ? 2 ತಾಸೇ ಆಗಲ್ಲ, 3.5 ಗಂಟೆ ಬೇಕು. ಅಲ್ಲ, 3.5 ಗಂಟೆ ಈಗಿನ ಪರಿಸ್ಥಿತಿಯಲ್ಲಿ, ಈಗಿನ ರಸ್ತೆಯ ಪರಿಸ್ಥಿತಿಯಲ್ಲಿ 3.5 ಗಂಟೆ ಇರ್ಬೋದು. ಗೊತ್ತಾಯ್ತಲ್ಲ? ನಾ ಹೇಳ್ತಾ ಇರೋದು ಏನು ಕೇಳಿದ್ರೆ, ನೀವು ಒಂದು ಘಟ್ಟದ ಮೇಲೆ, ಈಗ ಉದಾಹರಣೆಗೆ ಸಿರ್ಸಿ, ಸಿದ್ದಾಪುರ, ಮುಂಡಗೋಡ್, ಯಲ್ಲಾಪುರ, ದಾಂಡೇಲಿ, ಹಳಿಯಾಳ, ಇವ್ರಿಗೆ ಸಿರ್ಸಿಲಿ ಒಂದು ಆಸ್ಪತ್ರೆ ಮಾಡಿಕೊಡಿ. ಅಥವಾ ಬೇಡ ಯಲ್ಲಾಪುರದಲ್ಲೇ ಮಾಡಿಕೊಡಿ. ನಮಗೇನು ಸಿರ್ಸಿಲೇ ಮಾಡಬೇಕು ಅಂತಿಲ್ಲ, ಯಲ್ಲಾಪುರದಲ್ಲಿ ಮಾಡಿಕೊಡಿ, ಸಿದ್ದಾಪುರದಲ್ಲಿ ಮಾಡಿಕೊಡಿ. ನಾವು ಸಿರ್ಸಿಲೇ ಮಾಡಬೇಕು ಅಂತ ನಾ ಹೇಳೋದಿಲ್ಲ. ಎಲ್ಲರಿಗೂ, ಎಲ್ಲ ತಾಲೂಕಿನವರಿಗೂ ಕೇಳುವಂಥ ಒಂದು ಹಕ್ಕಿರುತ್ತೆ. ಆ ಕಾರಣದಿಂದ ಹೇಳ್ತಿರೋದು, ನೀವು ಘಟ್ಟದ ಮೇಲ್ಗಡೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿ, ಘಟ್ಟದ ಕೆಳಗಡೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿ. ಆವಾಗ 2 ಭಾಗದ ಜನರಿಗೆ ಒಂದು ಅನುಕೂಲ ಆಗುತ್ತೆ. ನಾವು ದೂರದ ಹುಬ್ಬಳ್ಳಿ ಹೋಗೋ ಅವಶ್ಯಕತೆ ಇರೋದಿಲ್ಲ, ಅಥವಾ ದೂರದ ಮಂಗಳೂರಿಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ನಾವು ಇಲ್ಲೇ ಚಿಕಿತ್ಸೆ ಪಡೆಯಬಹುದು. ನಾವು ಆ ಸಮಯ ಏನು ನಾವು ಮತ್ತು ಅಥವಾ ಇವರು ಯಾರು ಆಕ್ಸಿಡೆಂಟ್ ಆದಂಥ ಒಂದು ಗಾಯಾಳು ಮತ್ತು ವೈದ್ಯರ ನಡುವೆ ಎಷ್ಟು ಸಮಯ ಹತ್ತಿರ ಇರುತ್ತೋ, ಎಷ್ಟು ಸಮಯ ಅವರಿಗೆ ನಿಯರ್ ಆಗಿ ಬರುತ್ತೋ, ಆ ಟೈಮಲ್ಲಿ ಆ ಪೇಷಂಟ್ ಉಳಿಲಿಕ್ಕೆ ಸಾಧ್ಯತೆ ಜಾಸ್ತಿ. ಯಾವುದೇ ಈ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ನಾವು ಇಮಿಡಿಯೇಟಾಗಿ ಸಿರ್ಸಿ ಯಾವುದೋ ಒಂದು ಹಾಸ್ಪಿಟಲ್ ಸೇರ್ತೀವಿ. ಅವರು ನೀವು ಅರ್ಜೆಂಟಾಗಿ ಶಿವಮೊಗ್ಗ ಕರ್ಕೋಗಿ, ಅರ್ಜೆಂಟಾಗಿ ಹುಬ್ಳಿ ಕರ್ಕೋಗಿ, ಅರ್ಜೆಂಟಾಗಿ ಮಂಗಳೂರಿಗೆ ಕರ್ಕೋಗಿ ಅಂತ ಹೇಳ್ತಾರೆ. ನಾವು ಅಲ್ಲಿ ಕರ್ಕೋಗೋವರೆಗೆ ಹಾರ್ಟ್ ಪೇಷಂಟ್ ಏನಾಗಬೇಡ. ಈ ಉದಾಹರಣೆಗೆ ಸದ್ಯ ಅಂದರೆ ಒಂದು 15 ಅಥವಾ ಒಂದು ಸಣ್ಣ ಉದಾಹರಣೆ ನಿಮ್ಗೆ ಕೊಡ್ತಾ ಇದ್ದೆ. ನೀವು ಕೇಳ್ತಾ ಇರುವಂಥ ವಿಷಯಕ್ಕೆ ನಾನು ಹೇಳ್ತಾ ಇರೋದು, ನನ್ನ ಸ್ನೇಹಿತ ಒಬ್ಬರು ಹಾರ್ಟ್ ಅಟ್ಯಾಕ್ ಆಯಿತು. ಯಂಗ್ ಸ್ಟಾರ್, ಒಂದು ಏನು ಅಬಾಬ ಅಂದರೆ 38-39 ವರ್ಷ. ಅದೇನು ಹಾರ್ಟ್ ಅಟ್ಯಾಕ್ ಆಗುವಂಥ ವಯಸ್ಸಲ್ಲ. ಆತನಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಆತನ ಶಿವಮೊಗ್ಗ ಕರ್ಕೊ ಹೋಗುವಾಗ ಆತ ಶಿವಮೊಗ್ಗ ಹೋಗಿ ಮುಟ್ಟುವರೆಗೆ ಆತ ಡೆತ್ ಆದ. ಅದೇ ಸಿರ್ಸಿಲೇ ಒಂದು ಹಾರ್ಟ್ ಸ್ಪೆಷಾಲಿಟಿ ಅಥವಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದ್ದಿದ್ರೆ ಆತ ಬದುಕಿಸ್ಬೋದಾಗಿತ್ತಲ್ಲ ಅವನ. ಅದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ. ಇದನ್ನು ಯೋಚನೆ ಮಾಡೋರು ಯಾರು? ಸಾರ್ವಜನಿಕರಲ್ಲ. ಸಾರ್ವಜನಿಕರು ನಮಗೆ ಬೇಕು ಅಂತ ಕೇಳ್ತಾರೆ. ಯೋಚನೆ ಮಾಡೋರು ನಮ್ಮ ಜನಪ್ರತಿನಿಧಿಗಳು. ನಮ್ಮ ಊರಿನಲ್ಲಿ ಒಂದು ಒಳ್ಳೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಲಿ, ನಮ್ಮ ಊರಿನ ಜನರಿಗೆ ನಾನು ಒಂದು ಸೌಲಭ್ಯ ಕೊಡ್ತೇನೆ ಹೇಳುವಂಥ ಒಂದು ಅವರಲ್ಲಿ ಮನೋಭಾವನೆ ಬಂದಾಗ ಇಂಥ ಕಾರ್ಯಗಳು ಆಗಲಿಕ್ಕೆ ಸಾಧ್ಯ. ಸರ್, ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 10 ವರ್ಷದಿಂದ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಕೂಗು ಕೇಳಿ ಬರ್ತಾ ಇದೆ. ಕಳೆದ 1 ವರ್ಷದಿಂದ ತಾವು ಆಸ್ಪತ್ರೆಗಾಗಿ ಹೋರಾಟ ಮಾಡ್ತಿದ್ರಿ. ಕಳೆದ 1 ವರ್ಷದಿಂದ ಪಾದಯಾತ್ರೆಯನ್ನು ಸಹ ಮಾಡಿದ್ರಿ, ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಏನಾಗತ್ತೆ? ಅಂದ್ರೆ ಉತ್ತರ ಕನ್ನಡ ಆಸ್ಪತ್ರೆಯನ್ನು ಜನ ಯಾವಾಗ ಕಾಣಬಹುದು ಅಂತ ಅನ್ಸುತ್ತೆ? ಇದು ಬಹಳ ಒಳ್ಳೆಯ ಚರ್ಚೆ. ತಾವು ಆಗಲೇ ಹೇಳಿದಾಗೆ ಇತ್ತೀಚೆಗೆ ಒಬ್ಬ ಸೂರಜ್ ನಾಯ್ಕ್ ಅನ್ನುವಂಥ ಒಬ್ಬ ವ್ಯಕ್ತಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪೋಸ್ಟನ್ನು ಮಾಡ್ತಾನೆ. ತನ್ನ ತಂದೆಗೆ ವೆಂಟಿಲೇಟರ್ ಇರುವಂತಹ ಆಂಬ್ಯುಲೆನ್ಸನ್ನು ಅರೇಂಜ್ ಮಾಡಲಿಕ್ಕೆ ಕಾರವಾರದ ಆಸ್ಪತ್ರೆಯಿಂದ ಗೋವಾಕ್ಕೆ ಹೋಗಬೇಕು ಅಂತಂದಾಗ 2 ಗಂಟೆ ಸಮಯ ಬೇಕಾಗಿದೆ. ಅಷ್ಟು ಸಮಯದಲ್ಲಿ ನಮ್ಮ ತಂದೆಯ ಜೀವ ಹೋಗಿದೆ. ಒಂದು ವೇಳೆ ನಮ್ಮ ಜಿಲ್ಲೆಯಲ್ಲಿ ಸರಿಯಾದಂತಹ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದ್ದಿದ್ದರೆ ನಮ್ಮ ತಂದೆ ಬದುಕ್ತಾ ಇದ್ರು ಅಂಥೇಳಿ ಒಂದು ಪೋಸ್ಟನ್ನು ಮಾಡ್ತಾನೆ.
ಆ ಪೋಸ್ಟು ಬಹಳ ತೀವ್ರವಾದಂಥ ಚರ್ಚೆಗೆ ಬಂದಿದೆ. ಜನರ ಒಂದು ವೀಕ್ನೆಸ್ ಏನಪ್ಪ ಅಂತಂದರೆ ಜನ ಬೇಗ ವಿಷಯ ಮರೆತು ಬಿಡ್ತಾರೆ. ಈಗ ಬಹುಶಃ ಇವತ್ತಿನ ದಿವಸ ನಮ್ಮ ಸ್ಟುಡಿಯೋಕ್ಕೆ ಬಂದಂಥ ಒಬ್ಬ ವ್ಯಕ್ತಿ ರಾಜು ಕಾನ್ಸೂರ್ ಅಂತ ಏನೋ ತಾವು ಕೂರಿಸಿದ್ದೀರಿ. ಈ ವ್ಯಕ್ತಿ ನಾವು ಕರೆದು ಗೆಸ್ಟಾಗಿ ಕರೆದು ತಾವೇನು ಅವರನ್ನು ಸ್ವಾಗತ ಮಾಡಿದ್ದೀರಿ. ಬಹಳ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಿ. ಯಾಕೆ ಅಂತಂದರೆ ಇವರು 30 ವರ್ಷಗಳಿಂದ ಕ್ರೈಮ್ ರಿಪೋರ್ಟರ್ ಆಗಿ ಪ್ರತಿನಿತ್ಯವೂ ಕೂಡ ನಡೆಯುವಂತಹ ವಾಹನ ಅಪಘಾತಗಳನ್ನು ಕ್ರೈಮನ್ನು ನೋಡ್ತಾ ಇರ್ತಾರೆ. ಎಷ್ಟೋ ಬಾರಿ ಇವರೇ ಬಿದ್ದಂಥ ಹೆಣವನ್ನು ತೆಗೆದು ಗಾಡಿ ಮೇಲೆ ಹಾಕಿರ್ತಾರೆ. ಮೈಯಲ್ಲಿ ರಕ್ತ ಮಾಡಿಕೊಂಡು ಅವರನ್ನು ಜೀವ ಉಳಿಸುವಂಥ ಕೆಲಸ ಮಾಡ್ತಾ ಇರ್ತಾರೆ. ವಾಹನ ಅಪಘಾತ ಆದಾಗ ಮೊದಲು ಬರುವಂಥವ್ರು ಯಾರಪ್ಪ ಅಂತಂದರೆ ಮೊದಲು ಪತ್ರಕರ್ತರು, ಪೊಲೀಸರು ಮತ್ತು ರಿಕ್ಷಾ ಚಾಲಕರು. ಈ ರೀತಿಯ ವ್ಯವಸ್ಥೆ ಇದೆ. ಅದರಿಂದ ಒಳ್ಳೆಯ ಒಂದು ಕೆಲಸವನ್ನು ಮಾಡಿದ್ದೀರಿ. ಅವರ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ, ಜನ ಬೇಗ ಮರೆತು ಬಿಡ್ತಾರೆ. ನಮಗೆ ಇಂಥ ಒಂದು ಸಮಸ್ಯೆಗಳು ಬಂದಾಗ ಮಾತ್ರ ಅದ್ರ ಬಗ್ಗೆ ಆಲೋಚನೆ ಮಾಡುವಂಥದ್ದು. ಹಿಂದೆ ಆ ಟೋಲ್ಗೇಟ್ ಪ್ರಕರಣ ಆದಾಗ ಒಂದು ಸ್ವಲ್ಪ ದಿವಸ ಜನ ರಿಯಾಕ್ಟ್ ಮಾಡಿದ್ರು, ಕೊನೆಗೆ ಆ ವಿಷಯವನ್ನು ಮರೆತರು. ನಾವು ಪಾದಯಾತ್ರೆ ಮಾಡಿದಾಗಲೂ ಕೂಡ ಜನ ನಮ್ಮ ಒಟ್ಟಿಗೆ ಬಂದರು. ಆ ನಂತರದಲ್ಲಿ ಅನಂತಮೂರ್ತಿ ಹೆಗಡೆಯವರು ಪಾದಯಾತ್ರೆ ಮಾಡಿದ್ದಾರೆ. ತಾವು ಯಾವಾಗ ಆಸ್ಪತ್ರೆ ಮಾಡ್ತೀರಿ ಅಂಥೇಳಿ ಮಂಕಾಳ ವೈದ್ಯರ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಯಾರೂ ಕೂಡ ಮಾಡಿಲ್ಲ. ನಾನು 2 ಸಲ ಪಾದಯಾತ್ರೆ ಮಾಡಿದೆ. ಶಿರಸಿಯಿಂದ ಕಾರವಾರ ತನಕ ಒಂದು ಪಾದಯಾತ್ರೆ ಮಾಡಿದೆ, ಕುಮಟಾದಿಂದ ಭಟ್ಕಳ ತನಕ ಒಂದು ಪಾದಯಾತ್ರೆ ಮಾಡಿದೆ. ನಾನು ಏನು ಹೇಳಿದೆ, ಹಿಂದೆ ಕುಮಟಾದಲ್ಲಿ ಏನು ಜಾಗ ನಿಗದಿಯಾಗಿತ್ತು ಆಸ್ಪತ್ರೆಗಾಗಿ, ಆ ಆಸ್ಪತ್ರೆಗೆ ಹಣ ಬಿಡುಗಡೆ ಮಾಡುವಂಥ ಕೆಲಸ ಮಾಡಿ ಅಂಥೇಳಿ ನಾನು ಹೋರಾಟ ಮಾಡಿದೆ. ಬೆಳಗಾವಿಯ ಸುವರ್ಣಸೌಧದಲ್ಲೂ ಕೂಡ ಹೋಗಿ ನಾನು ಮನವಿ ಕೊಟ್ಟೆ, ಪ್ರತಿಭಟನೆ ಮಾಡಿದೆ, ಅಧಿವೇಶನ ಸಮಯದಲ್ಲಿ ಮಾಡಿದೆ. ಹೀಗೆ ನನ್ನ ಹತ್ರ ಸಾಧ್ಯ ಆದಾಗೆಲ್ಲ ನಾನು ಹೋರಾಟ ಮಾಡ್ತಾ ಇದ್ದೇನೆ. ಜನವೂ ಕೂಡ ಆ ವಿಷಯ ಹೇಳಿದಾಗಷ್ಟೇ ಸ್ವಲ್ಪ ರಿಯಾಕ್ಟ್ ಆಗ್ತಾರೆ, ಮತ್ತೆ ಮರೆತು ಬಿಡ್ತಾರೆ. ಇದಕ್ಕೆ ಜನಪ್ರತಿನಿಧಿಗಳು ಮತ್ತು ಜನರು ಯಥಾ ರಾಜ ತಥಾ ಪ್ರಜಾ ಅನ್ನುವಂಥ ಒಂದು ಗಾದೆ ಇದೆಯಲ್ಲ, ರಾಜ ಹೇಗಿರ್ತಾನೋ ಅದೇ ಪ್ರಜೆಗಳು ಇರ್ತಾರೆ ಅನ್ನುವಂಥ ಯಥಾ ರಾಜ ತಥಾ ಪ್ರಜಾ, ಆ ರೀತಿ ವ್ಯವಸ್ಥೆ ಆಗಿದೆ. ಜನರು ಹಾಗೆ ಮರೆಯುವಂಥ ಕೆಲಸ ಮಾಡ್ತಾರೆ, ಜನಪ್ರತಿನಿಧಿಗಳು ಕೂಡ ಅದೇ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆ ಸ್ವತಃ ಮಂಕಾಳ ವೈದ್ಯರು ಹೇಳಿದ್ರು, ವಾಹನ ಅಪಘಾತ ಆದಾಗ ನಾನು ಗೆದ್ದೆ ಅಂತಂದರೆ ಸ್ವಂತ ಖರ್ಚಿನಿಂದ ಆಸ್ಪತ್ರೆ ಮಾಡ್ತೇನೆ, ಸರ್ಕಾರದಿಂದ ಮಾಡಿಸ್ತೇನೆ, ಸಾಧ್ಯ ಆಗಿಲ್ಲ ಅಂತ ತಕ್ಷಣಕ್ಕೆ ನಾನು ಸ್ವಂತ ಖರ್ಚಿನಿಂದ ಮಾಡ್ತೇನೆ ಅಂತ ಹೇಳಿದರು. ಸ್ವಂತ ಖರ್ಚಿನಿಂದ ಬೇಡ, ಸರ್ಕಾರ ನಿಮ್ಮ ಕೈಲಿದೆ, ತಾವು ಉಸ್ತುವಾರಿ ಮಂತ್ರಿಗಳಾಗಿದ್ದೀರಿ, ತಮ್ಮಲ್ಲಿ ಎಲ್ಲ ಪವರ್ ಕೂಡ ಇದೆ, ತಾವು ಆಸ್ಪತ್ರೆ ಮಾಡಿಸಿ ಅಂತ ಎಷ್ಟು ಸಲ ಮನವಿ ಕೊಟ್ಟರು ಕೂಡ ಒಂದು ರಿಯಾಕ್ಟ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಅಂದರೆ ನಾವೇನು ಅಂದ್ಕೊಳ್ಬೇಕು, ಅವ್ರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ ಅಂತ ಅಂದ್ಕೊಳ್ಬೇಕೆ, ಅಥವಾ ಜನರ ಬಗ್ಗೆ ಜನರ ಜೀವಕ್ಕೆ ಅವ್ರಿಗೆ ಬೆಲೆ ಕೊಡ್ತಾ ಇಲ್ಲ ಅಂತ ಅಂದ್ಕೊಳ್ಬೇಕೆ? ನಮಗೆ ಅದನ್ನು ನೆನೆಸ್ಕೊಂಡ್ರೆ ಕಣ್ಣು ನೀರು ಬರ್ತದೆ. ಇತ್ತೀಚೆಗೆ ನನ್ನ ಒಬ್ಬ ಸ್ನೇಹಿತ, ನನ್ನ ಒಟ್ಟಿಗೆ ಪಾದಯಾತ್ರೆ ಭಾಗವಹಿಸಿದಂಥ ಒಬ್ಬ ಸ್ನೇಹಿತರನ್ನು ನಾನು ಕಳ್ಕೊಂಡಿದ್ದೇನೆ. ಅವರು ನನ್ನ ಒಟ್ಟಿಗೆ ಕಾರವಾರ ತನಕ ಪಾದಯಾತ್ರೆ ಬಂದಿದ್ದರು. ಅವರು ಕೂಡ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಇವತ್ತು ಶಿವಮೊಗ್ಗ ಹೋಗಿ ನಾಳೆ ನೆಕ್ಸ್ಟ್ ಡೇ ಮಧ್ಯಾಹ್ನ ಅವರನ್ನು ಆಪರೇಷನ್ ಮಾಡುವಂಥ ಕೆಲಸ ಆಯಿತು. ಬಹಳ ಡಿಲೇ ಆಗಿದ್ದ ಕಾರಣವಾಗಿ ಅವರು ತೀರ್ಕೊಂಡ್ರು. ಇದೆಲ್ಲವನ್ನೂ ಕೂಡ ನೋಡಿ 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 ತುಂಬ ದುಃಖ ಉಂಟಾಗ್ತಾ ಇದೆ. ನಾನು ಸರ್ಕಾರಕ್ಕೆ ಹೇಳಿ ಇಚ್ಛೆ ಪಡ್ತಾ ಇದ್ದೇನೆ, ಹಿಂದೆ ನಮ್ಮ ಹೋರಾಟದ ರೂಪರೇಷೆ ಸಿದ್ಧ ಆಗಿತ್ತು. ಆ ಶಿರೂರು ಗುಡ್ಡ ಕುಸಿತ ಆದಂಥ ಕಾರಣದಿಂದಾಗಿ ಅದು ಸ್ವಲ್ಪ ಡಿಲೇ ಆಗಿದೆ. ಆದಷ್ಟು ಶೀಘ್ರವಾಗಿ ನಾವು ಮತ್ತೆ ಹೋರಾಟ ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸ್ನೇಹಿತ ರಾಜು ಕಾನ್ಸರ್ ಅವರು ಹೇಳಿದ ಹಾಗೆ ಘಟ್ಟದ ಮೇಲೊಂದು ಘಟ್ಟದ ಕೆಳಗೊಂದು 2 ಸುಸಜ್ಜಿತವಾದಂಥ ಆಸ್ಪತ್ರೆ ಆಗಬೇಕು. ಅದು ಕೆಲವೊಂದು ಗೌರ್ಮೆಂಟಿಂದ ಆಗ್ಬೋದು, ಕೆಲವೊಂದು ಪ್ರೈವೇಟಿಂದ ಆಗ್ಬೋದು. ನಾನು ಹೇಳುವಂಥದ್ದು ಇಷ್ಟೇ, ಕುಮಟಾದಲ್ಲಿ ಹಿಂದೆ ಸರ್ಕಾರ ನಿಗದಿ ಮಾಡಿದಂಥ ರೀತಿಯಲ್ಲಿ ಸರ್ಕಾರವೇ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡಲಿ. ಶಿರಸಿಯಲ್ಲಿ ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಮಾಡ್ಬೋದು. ಸರ್ಕಾರ ಬೇಕಾದ ಮೂಲಭೂತ ಸೌಕರ್ಯವನ್ನು ಕೊಟ್ಟರೆ, ಈಗ KS ಹೆಗಡೆ ಆಸ್ಪತ್ರೆಯೋ BGS ಈ ರೀತಿಯ ಸಂಸ್ಥೆಗೆ ಸಂಪರ್ಕ ಮಾಡಿ ಆಸ್ಪತ್ರೆ ಕಟ್ಟುವಂಥ ಕೆಲಸ ಮಾಡ್ಬೋದು. ನಾವು ಎಲ್ಲ ಸಮಸ್ಯೆ ಕೂಡ ಎಲ್ಲರಿಗೂ ಕೂಡ ಗೊತ್ತಿದೆ, ಎಷ್ಟು ಸಮಸ್ಯೆ ಇದೆ ಅಂತ ಗೊತ್ತಿದೆ. ನಮಗೂ ಕೂಡ ಏನಾದ್ರು ಆದ ತಕ್ಷಣ ನಮಗೆ ಒಂದ್ಸಲ ನಾವು ಫೀಲ್ ಮಾಡ್ಕೊಳ್ತೇವೆ, ಮತ್ತು ಅದನ್ನು ಮರೆಯುವಂಥ ಕೆಲಸವನ್ನು ಮಾಡ್ತೇವೆ. ಇದು ಸರಿಯಲ್ಲ. ಅತಿ ಶೀಘ್ರದಲ್ಲಿ ನಾವು ಹೋರಾಟವನ್ನು ಕೈಗೆತ್ತಿಕೊಳ್ತಾ ಇದ್ದೇವೆ. ಮತ್ತೆ ಎಚ್ಚರಿಸುವ ಕೆಲಸವನ್ನು ನಾವು ಮಾಡ್ತಾ ಇರಬೇಕು. ಆ ಕೆಲಸವನ್ನು ನಾವು ಸಿದ್ಧದಲ್ಲೇ ಪ್ರಾರಂಭ ಮಾಡ್ತಾ ಇದ್ದೇವೆ. ರೂಪರೇಷೆ ಸಿದ್ಧಪಡಿಸ್ತಾ ಇದ್ದೇನೆ. ಈ ಸಲ ಹೋರಾಟ ಬಹಳ ಉಗ್ರವಾಗ್ತದೆ. ಸರ್ಕಾರ ಮಡಿಯಲೇಬೇಕು, ಆಸ್ಪತ್ರೆ ಆಗಲೇಬೇಕು. ಯಾಕೆ ಅಂತಂದರೆ ಈ ಸರ್ಕಾರಕ್ಕೆ ನಾವು ಹೋರಾಟ ಮಾಡಿಲ್ಲ ಅಂತಂದರೆ ಇವೇನೂ ಕೂಡ ಮಾಡುವಂತಹ ಒಂದು ಭಾವನೆಯಲ್ಲಿ ಇವರಿಲ್ಲ. ಇವರು ಅವರವರಾದ ಆಲೋಚನೆ ಇರ್ತಾರೆ ಬಿಟ್ಟರೆ ಇವರು ಕೂಡ ಸೈಲೆಂಟ್ ಆಗಿಬಿಡ್ತಾರೆ. ಮತ್ತು ಜನವೂ ಕೂಡ ಸೈಲೆಂಟ್ ಆಗೋ ಕೆಲಸವನ್ನು ಮಾಡ್ತಾರೆ. ಮತ್ತು ಅವರಿಗೆ ಈ ರೀತಿಯ ಒಂದು ಅವ್ರ ಮನೆಯಲ್ಲಿ ಯಾವುದೋ ಘಟನೆ ನಡೆದಾಗ ಮಾತ್ರ ಮತ್ತೆ ಎಚ್ಚರ ಆಗುವಂಥ ಕೆಲಸ ಆಗ್ತದೆ. ಇದು ತಪ್ಪಲಿ. ಆದಷ್ಟು ಬೇಗ
ಆಸ್ಪತ್ರೆ ನಮ್ಮ ಜಿಲ್ಲೆ ಆಗಲಿ ಅಂತ ಹೇಳಿ ನಾನು ಬಯಸ್ತೇನೆ. ಅಲ್ಲಲ್ಲ, ಈಗ ಏನಾಗುತ್ತೆ ಕೇಳಿದ್ರೆ, ನಾವು ನಮ್ಮ ಉತ್ತರ ಕನ್ನಡ ಜಿಲ್ಲೆಯವರು ಸರ್ಕಾರ ಕೇಳಿದಾಗೆಲ್ಲ ಬೇಕಾದಷ್ಟು ನಾವು ಇಲ್ಲಿಂದ ನಾವು ದಾನ ಮಾಡಿದ್ದೇವೆ. ಸೀಬಡಿಗೆ ದಾನ ಕೊಟ್ಟಿದ್ದೇವೆ, ಕೈಗಾ ಕೊಟ್ಟಿದ್ದೇವೆ, ಬೇರೆ ಬೇರೆ ರೀತಿಯಲ್ಲಿ ನಾವು ಯಾವ ಟೈಮಲ್ಲಿ ಬೇಕಾದರೂ ನಾವು ಕೇಳಿದಾಗೆಲ್ಲ ನಮ್ಮ ಜಾಗವನ್ನು ಜಮೀನನ್ನು ಇನ್ನೂ ನಿರಾಶ್ರಿತರಿದ್ದಾರೆ. ಇನ್ನೂ ಎಷ್ಟೋ ಜನ ಸೀಬರ್ಡ್ ಅವರಿಗೆ ಸರ್ಕಾರ ದುಡ್ಡು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಅವರಿಗೆ ಪರಿಹಾರ ಕೊಟ್ಟಿಲ್ಲ. ನಾವು ಕೇಳಿದ್ರು ನಮ್ಮ ಹಕ್ಕು ಸ್ವಾಮಿ, ನಮ್ಮ ಹಕ್ಕು ಇದು. ನಾವು ಆಸ್ಪತ್ರೆ ಕೊಡಿ ಅಂತ ಕೇಳೋದು ನಮ್ಮ ಹಕ್ಕು. ಅದು ಯಾರು ಕೇಳಬಾರ್ದು ಅಂತ ಹೇಳಲಿಕ್ಕೆ ಯಾರಿದ್ರು ಸಾಧ್ಯನೂ ಇಲ್ಲ. ನಾವು ಕೇಳ್ತಾ ಇದ್ದೀವಿ, ನಾವು ನಿಮಗೆ ಬೇಕಾದಷ್ಟು ನೀವು ಸರ್ಕಾರ ಕೇಳಿದಾಗ ನಾವು ಏನು ಬೇಕೋ ಅದನ್ನು ಕೊಟ್ಟಿದ್ದೀವಿ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯವರು ನಮಗೆ ನಮಗೆ ಅನಿವಾರ್ಯತೆ ಇದೆ, ನಮಗೆ 2 ಆಸ್ಪತ್ರೆ ಕೊಡಿ, ಘಟ್ಟದ ಮೇಲೆ ಒಂದು, ಘಟ್ಟದ ಕೆಳಗೊಂದು. ಅದು ಕೇಳೋದು ನಮ್ಮ ಹಕ್ಕು. ಆ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ. ಅವ್ರ ತಾತ್ಪರ್ಯ ಇಷ್ಟೇ, ಆಸ್ಪತ್ರೆ ಮಾಡುವಂಥದ್ದು ನಿಮ್ಮ ಭಿಕ್ಷೆ ಕೊಡುವಂಥದ್ದಲ್ಲ, ನಮ್ಮ ಹಕ್ಕನ್ನು ನಮಗೆ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಭಾಳ ಸಂತೋಷ. ಕೆಲವು ದಿನದ ಹಿಂದೆ ಕಾಂಗ್ರೆಸ್ ಮುಖಂಡರಾಗಿರುವ ರವೀಂದ್ರ ನಾಯ್ಕ್ ಅವರು ಶಿರ್ಸಿಯಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ತನ್ನ ಬಳಿ ಹಣ ಇಲ್ಲ ಅಂತ ತನಗೆ ಟಿಕೆಟ್ ನೀಡಲಾಗಿದೆ, ಕಳೆದ ಸಂಸದೀಯ ಚುನಾವಣೆ ಟಿಕೆಟ್ ನೀಡಲಾಗಿಲ್ಲ ಅಂತ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಕಾಂಗ್ರೆಸ್ನಲ್ಲಿ ಕೇವಲ ಹಣಕ್ಕೆ ಟಿಕೆಟ್ಗಳು ಹಣಕ್ಕೆ ಮಾರಾಟವಾಗಿದೆಯೇ ಅಥವಾ ಏನು ಅನಿಸುತ್ತೆ ನಿಮಗೆ ಇದರ ಸಂಬಂಧ? ಇಲ್ಲ, ಇದು ಏನಾಗುತ್ತೆ ಕೇಳಿದ್ರೆ, ಈ ರವೀಂದ್ರ ನಾಯ್ಕ್ ಒಬ್ಬ ಒಳ್ಳೆ ಹೋರಾಟಗಾರ, ನಿಜವಾಗ್ಲೂ ಹೋರಾಟಗಾರ. ನಿಜವಾಗಿಯೂ ಅವರು ಒಂದು ಒಳ್ಳೆ ಹೋರಾಟಗಾರ. ಕಳೆದ 33 ವರ್ಷಗಳಿಂದ ಈ ಅರಣ್ಯ ಅತಿಕ್ರಮಣದ ವಿಷಯದಲ್ಲಿ ಬಡ ಜನರ ಪರವಾಗಿ ಎಲ್ಲೆಲ್ಲೋ ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ಹೋರಾಟ ಮಾಡಿದ್ದಾರೆ. ಅವ್ರ ಬಗ್ಗೆ ನಾನು ಯಾವುದೇ ಬೇರೆ ರೀತಿಯಲ್ಲಿ ನಾನು ಹೇಳ್ತಾ ಇಲ್ಲ. ಒಬ್ಬ ಒಳ್ಳೆ ಹೋರಾಟಗಾರ. ಆದರೆ ಏನಾಗುತ್ತೆ ಕೇಳಿದ್ರೆ, ಕೆಲವಷ್ಟು ಹೋರಾಟಗಳು ಅದು ಮತ ಬ್ಯಾಂಕ್ ಆಗಿ ಕನ್ವರ್ಟ್ ಆಗೋದಿಲ್ಲ. ಈ ರವೀಂದ್ರ ನಾಯ್ಕ್ ಸಾಮಾಜಿಕವಾಗಿ ಹೋರಾಡ್ತಾ ಇದ್ದಾರೆ. ಅರಣ್ಯ ಹೋರಾಟಗಾರರ ಪರವಾಗಿ, ಅರಣ್ಯ ಅತಿಕ್ರಮಣ ಇವರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಒಪ್ಕೋತೀನಿ, ಪಾಪ ಅವರು 2-3 ಬಾರಿ ಬೇರೆ ಬೇರೆ ವಿಧಾನಸಭೆ ಚುನಾವಣೆ ನಿಂತರು, ಈಗ ಲೋಕಸಭೆ ಚುನಾವಣೆಗೆ ಪ್ರಯತ್ನ ಪಟ್ಟರು, ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಅದು ಒಂದು ರೀತಿ ನೋವಿದ್ದೇ ಇರುತ್ತೆ. ಒಂದು ರಾಜಕಾರಣಿ ಕಳೆದ 16 ವರ್ಷಗಳಿಂದ 20 ವರ್ಷಗಳಿಂದ ಒಂದು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇರುವಾಗ ನಾವು ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರ್ತೇವೆ, ನಮಗೆ ಒಂದು ಟಿಕೆಟ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ನಾವು ಇಷ್ಟು ದೊಡ್ಡ ಹೋರಾಟ ಮಾಡ್ತೇವೆ, ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇಂಥ ಟೈಮಲ್ಲಿ ನಮ್ಮ ಹತ್ರ ಏನೋ ಅವ್ರು ನೋವಲ್ಲಿ ಹೇಳಿರ್ಬೋದು. ಆದ್ರೆ ಅವ್ರು ಹೇಳಿರುವಂತದ್ದು ತನ್ನ ಬಳಿ ಹಣ ಇಲ್ಲ ಅಂತ ಕಾರಣಕ್ಕೆ ತನಗೆ ಟಿಕೆಟ್ ಸಿಕ್ಕಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಈಗ ಅವ್ರು ನನ್ನ ಬಳಿ ಹಣ ಇಲ್ಲ ಅಂತೇಳಿ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಅವ್ರ ಹತ್ರ ಭಾಳ ಹಣ ಇದೆ ಅಂತ ಹೇಳಲಿಕ್ಕೆ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ಪಾಪ ಹೋರಾಟ ಮಾಡ್ತಾ ಇರ್ತಾರೆ, ಅವ್ರದ್ದೇ ಆದೊಂದು ಕೆಲಸಗಳಿರ್ತವೆ, ಅವ್ರದ್ದೊಂದು ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಪಾಪ ವಕೀಲರಾಗಿ ಕೆಲಸ ಮಾಡ್ತಾರೆ, ಸುಪ್ರೀಂ ಕೋರ್ಟಲ್ಲಿ ಅರಣ್ಯ ಅತಿಕ್ರಮಣದ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಬಟ್ ನಾ ಹೇಳ್ತಾ ಇರೋದನ್ನು ಕೇಳಿದ್ರೆ, ಅಂಥ ಒಬ್ಬ ವ್ಯಕ್ತಿಗಳು ಅಂದರೆ ಹೋರಾಟ ಮಾಡುವಂಥ ವ್ಯಕ್ತಿಗಳಿಗೆ ಯಾವುದೇ ಪಕ್ಷ ಇರಲಿ, ಕಾಂಗ್ರೆಸ್, BJP, JDS, ಅದು ನಾನು ಆ ಪಕ್ಷ ಈ ಪಕ್ಷ ನಾನೊಬ್ಬ ಪತ್ರಕರ್ತನಾಗಿ ಯಾವ ಪಕ್ಷದ ಪರವಾಗಿ ನಾನು ಮಾತಾಡೋದಿಲ್ಲ, ಮಾತಾಡಲು ಬಾರದು, ಅದು ನಮ್ಮ ಧರ್ಮ ಅಲ್ಲ. ಯಾವುದೇ ಪಕ್ಷ ಆಗಿರಲಿ, ತನ್ನ ಪಕ್ಷದಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಒಳ್ಳೆ ರೀತಿಯಾಗಿ ಸಾರ್ವಜನಿಕರ ಜೊತೆಗೆ ಆತ ಕನೆಕ್ಟ್ ಯಾವಾಗ ಇದ್ದಾನೆ ಅಂತ ಹೇಳಿದ್ರೆ ಅಂಥವನ್ನ ಗುರುತಿಸಿ ಅವರಿಗೆ ಟಿಕೆಟ್ ಕೊಡಬೇಕು, ಅಂಥವನ್ನ ಪ್ರೋತ್ಸಾಹಿಸಬೇಕು. ಈ ಸಲ ಒಂದು ಸಣ್ಣ ಸಮಸ್ಯೆ ಅಂದರೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂತು. ಈ ಸಲ ಅಂದರೆ ಇದು ಪಕ್ಷದ ವಿಷಯ ಅಲ್ಲ, ಕಾಂಗ್ರೆಸ್ ಪಕ್ಷದ ವಿಷಯದಲ್ಲೇ ನಾನೊಂದು ವಿಷಯ ಹೇಳ್ತೀನಿ. ಯಾಕಂದರೆ ನನಗೆ ಗೊತ್ತಾಗಿರೋದು, ನಮ್ಮ ಜಿಲ್ಲೆಯವ್ರನ್ನ ಬಿಟ್ಟು ಹೊರ ಜಿಲ್ಲೆಯವರಿಗೆ ಅಭ್ಯರ್ಥಿ ಸ್ಥಾನವನ್ನು ಕೊಟ್ಟರು. ಹೌದು, ಹೇಳುವಂಥ ಭಾರಿ ದೊಡ್ಡ ಚರ್ಚೆ ಆಯಿತು. ಅದು ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯವರಿಗೆ ಕೊಟ್ಟಿದ್ರೆ ಕಾಂಗ್ರೆಸ್ನವರಿಗೆ ಒಂದು ಲಾಭ ಆಗ್ತಿತ್ತೇನೋ ಹೇಳುವಂಥ ಒಂದು ಭಾವನೆಯನ್ನು ಸ್ವಪಕ್ಷದ ಅಂದರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಮಾತಾಡ್ತಾ ಅಂದರೆ ಪಬ್ಲಿಕ್ ಒಳಗೆ ಮಾತಾಡ್ತಾ ಉಳಿದ್ರು. ನಿಜವಾಗ್ಲೂ ಹೌದು ಅಲ್ವಾ? ನಾ ಹೇಳ್ತಾ ಇರೋದೇನು, ಇಂಥ ಹೋರಾಟಗಾರರನ್ನು ಮುಂದೆ ತರುವಂಥ ಒಂದು ಕಾರ್ಯವನ್ನು ಅಂದರೆ ಇಂಥ ಹೋರಾಟಗಾರರು ಇವರು, ಯಾಕಂದರೆ ಸಮಾಜದಲ್ಲಿ ಬಡವರ ಪರವಾಗಿ ಬಡವರ ಧ್ವನಿಯಾಗಿ, ಯಾಕಂದರೆ ಈಗ ಒಬ್ಬ ಬಡವನಿಗೆ ಬೆಂಗಳೂರಿಗೆ ಹೋಗಿ ವಿಧಾನಸೌಧದಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಇಂಥ ಒಂದು ಬಡವರ ಧ್ವನಿಯಾಗಿ ಅವರು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅವರು ಏನು ಹೋರಾಟ ಮಾಡ್ತಾರೆ ಅಂಥ ವ್ಯಕ್ತಿಗಳನ್ನು
ಸಮಾಜದ ಮುಖ್ಯವಾಹಿನಿ ಅಂದರೆ ಈ ಒಂದು ರಾಜಕೀಯದಲ್ಲಿ ಒಂದು ಮಂತ್ರಿಗಳು, ಶಾಸಕರು ಅಥವಾ ಯಾವುದೋ ಒಂದು ಅಕಾಡೆಮಿ ಅಥವಾ ಬೇರೆ ಯಾವುದೋ ಒಂದು ನಿಗಮ ಮಂಡಳಿ ಇಂಥ ಹುದ್ದೆಗಳಿಗೆ ಅವರನ್ನು ಆಯ್ಕೆ ಮಾಡಿದ್ರೆ ಅದರಿಂದ ಸಾರ್ವಜನಿಕರಿಗೆ, ಬಡವರಿಗೆ ಅನುಕೂಲ ಆಗಲಿಕ್ಕೆ ಸಾಧ್ಯ ಇದೆ. ಅಂಥ ಕಾರ್ಯವನ್ನು ಮಾಡಿ ಹೇಳೋದು ಸಾರ್ವಜನಿಕರ ಅಭಿಪ್ರಾಯ. ಇನ್ನು ನೀವು ಕೇಳ್ತಾ ಇರೋದು ರವೀಂದ್ರ ನಾಯ್ಕ ಅವ್ರ ಹತ್ರ ದುಡ್ಡು ಇಲ್ಲದೆ ಹೋಗಿದ್ದಕ್ಕೆ ಅವರಿಗೆ ಟಿಕೆಟ್ ಕೊಡಲಿಲ್ಲ ಹೇಳುವಂಥ ಒಂದು ಮಾತು ಕೇಳಿ ಬಂದಿದೆ ಅಂತ ರವೀಂದ್ರ ನಾಯ್ಕರೇ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ರವೀಂದ್ರ ನಾಯ್ಕರ ಹತ್ರ ದುಡ್ಡಿದೆಯೋ ಇಲ್ಲವೋ ಅದು ನಮಗೆ ಸಂಬಂಧಪಟ್ಟಂಥ ವಿಷಯ ಅಲ್ಲ. ಆದರೆ ರವೀಂದ್ರ ನಾಯ್ಕ ಒಬ್ಬ ಒಳ್ಳೆ ಹೋರಾಟಗಾರ. ಅಂಥವರು ರಾಜಕೀಯದಲ್ಲಿ ಮುಂದೆ ಬಂದಾಗ ಮಾತ್ರ ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ಜಿಲ್ಲೆಯ ಸಹಕಾರಿ ಕ್ಷೇತ್ರವು ಇಡೀ ದೇಶಕ್ಕೆ ಮಾದರಿಯಾಗಿದೆ. ನಿಸ್ವಾರ್ಥ ಸೇವಾ ಭಾವನೆಯ ಸಹಕಾರಿಗಳ ಪ್ರಯತ್ನದ ಕಾರಣದಿಂದಾಗಿ ಇಂದು ಸಹಕಾರಿ ಕ್ಷೇತ್ರಕ್ಕೆ ಉತ್ತಮ ಹೆಸರು ಬರಲು ಕಾರಣವಾಗಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ಟಿಎಂಎಸ್ ಸಂಸ್ಥೆಯ ವಾರ್ಷಿಕ ಮಹಾಸಭೆಯ ಸಂದರ್ಭದಲ್ಲಿ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಜಿಲ್ಲೆಯ ಹಿರಿಯ ನಿಸ್ವಾರ್ಥ ಸೇವಾ ಭಾವನೆಯ ಸಹಕಾರಿಗಳ ಪ್ರಯತ್ನದ ಕಾರಣದಿಂದ ಇಂದು ಸಹಕಾರಿ ಕ್ಷೇತ್ರಕ್ಕೆ ಉತ್ತಮ ಹೆಸರು ಬರಲು ಕಾರಣವಾಗಿದೆ ಎಂದರು. ಹಾಗೆಯೇ ಮಾತನ್ನು ಮುಂದುವರಿಸುತ್ತಾ ಜಿಲ್ಲೆಯ ಅಡಿಕೆ ಬೆಳೆಗಾರ ರೈತರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಅಗತ್ಯ ಎಂದರು. ರಾಜ್ಯ ಸರ್ಕಾರವು ಸಹಕಾರಿ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ನಡೆಸುತ್ತಿದೆ. ಸಹಕಾರಿ ಕಾಯ್ದೆಗೆ ತಿದ್ದುಪಡಿ ತರಲು ಮುಂದಾಗಿದೆ. ಇದು ಸರಿಯಲ್ಲ ಎಂದರು. ಇಡಗುಂದಿ ಸೇವಾ ಸಹಕಾರಿ ಸಂಘದ ವತಿಯಿಂದ ಸಂಸದ ಕಾಗೇರಿಯವರನ್ನು ಸಂಘದ ಅಧ್ಯಕ್ಷ ನಾರಾಯಣ್ ಬಟ್ಲಗುಂಡಿ ಸನ್ಮಾನಿಸಿ ಅಭಿನಂದಿಸಿದರು. ದೇಶದ ಈ ಸುದೀರ್ಘ ಒಂದು ಇತಿಹಾಸವನ್ನು ಹೊಂದಿರುವಂಥ ನಮ್ಮ ಸಂಸ್ಥೆ, ನೀವು ಅದರೊಳಗಿರೋರು, ನಿಮಗೆ ಗೊತ್ತಾಗೋದಿಲ್ಲ ಇಂಥ ಒಂದು ಒಳ್ಳೆಯ ಸಂಸ್ಥೆ ಇದು ಅಂತ. ನಾವು ಹೊರಗಿರೋರು, ನೂರಾರು ಸಹಕಾರಿ ಸಂಘಗಳನ್ನು ಹತ್ತಿರದಲ್ಲಿ ನೋಡೋರು. ನಮ್ಮ ಯಲ್ಲಾಪುರದ TMS ಸಂಸ್ಥೆ ಸಹಕಾರಿ ಕ್ಷೇತ್ರದ ಕಿರೀಟಕ್ಕೆ ಒಂದು ನವಿಲುಗರಿಯನ್ನು ಸಿಕ್ಕಿಸುವಂತಹ ಕೀರ್ತಿಯನ್ನು ತಂದಿರುವಂತಹ ಸಂಸ್ಥೆ ಇದೆ. ಸಹಕಾರಿ ಕ್ಷೇತ್ರಕ್ಕೆ ಆ ಕೊಡುಗೆಯನ್ನು ಕೊಟ್ಟಿದೆ. ನೋಡ್ತಾ ಇದ್ದೆ 4,000. ಭಟ್ಕಳ ತಾಲೂಕಿನ ಗುಂಡ್ಲುಕಟ್ಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶುಕ್ರವಾರ ಶಾಲಾ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ನೆರವೇರಿತು. ಭಟ್ಕಳ ತಾಲೂಕಿನ ಉತ್ತರಕೊಪ್ಪದ ಗುಂಡ್ಲಕಟ್ಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಭಟ್ಕಳ ಹಾಗೂ ಸಮೂಹ ಸಂಪನ್ಮೂಲ ಕೇಂದ್ರ ಗುಂಡ್ಲಕಟ್ಟ ಇವರ ಸಂಯುಕ್ತ ಆಶ್ರಯದಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಗ್ರಾಮ ಪಂಚಾಯತ್ ಸದಸ್ಯರಾದ ಮಾಸ್ತಿಗೊಂಡ, ನಮ್ಮ ಊರಿನ ಶಾಲೆಗೆ ಹೊಸದಾಗಿ ಬರುವ ಶಿಕ್ಷಕರನ್ನು ಗೌರವಿಸುವ ರೂಢಿಯನ್ನು ನಾವು ಇಟ್ಟುಕೊಳ್ಳಬೇಕಾಗಿದೆ ಎಂದರು. ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತ ಶಿಕ್ಷಕರಾದ ರಾಘವೇಂದ್ರ ಮಡಿವಾಳರನ್ನು ಹಾಗೂ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತ ಶಿಕ್ಷಕರಾದ ರಾಮಚಂದ್ರ ನಾಯ್ಕ್ ಅವರನ್ನು, ನಿವೃತ್ತ ಶಿಕ್ಷಕರಾದ ಶಂಕರ್ ಎಸ್ ನಾಯ್ಕ್, ಪರಮೇಶ್ವರ್ ಭಟ್ ಹಾಗೂ ಶಾಲೆಗೆ ಅಗತ್ಯವಿರುವ ಪರಿಕರಗಳನ್ನು ದೇಣಿಗೆ ನೀಡಿದ ದಾನಿಗಳಾದ ರಾಜು ನಾಯ್ಕ್ ಹಾಗೂ ಪದ್ಮಶ್ರೀ ಗೋಪಾಲ್ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು. ಭಟ್ಕಳ ಸರ್ಪನಕಟ್ಟೆಯ MGM ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ 10ನೇ ವಾರ್ಷಿಕ ಸಂಭ್ರಮ ಹಾಗೂ ಸರ್ವಸಾಧಾರಣ ಸಭೆ ಸಹಕಾರಿಯ ಸಭಾಂಗಣದಲ್ಲಿ ನೆರವೇರಿತು. ಸಹಕಾರಿ ಸಂಘದ 10ನೇ ವರ್ಷದ ಸರ್ವಸಾಧಾರಣ ಸಭೆಯು ಗುರುವಾರದಂದು ಸಹಕಾರಿಯ ಸಭಾಂಗಣದಲ್ಲಿ ಜರುಗಿತು. ಸಭೆಯ ಅಧ್ಯಕ್ಷತೆಯನ್ನು ಸಹಕಾರಿಯ ಸಂಸ್ಥಾಪಕ ಅಧ್ಯಕ್ಷ ಶ್ರೀ ಈರಪ್ಪ ಮಂಜಪ್ಪ ನಾಯ್ಕ್ ಗರಡೀಕರ್ ಮತ್ತು ಹಿರಿಯ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಮಧು ನಾಯ್ಕ್ ದೀಪ ಪ್ರಜ್ವಲಿಸಿದ ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಸರ್, ಇವತ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ತಾವು ಬಿಡುವು ಮಾಡಿಕೊಂಡು ನಮ್ಮ ಒಂದು ಸ್ಟುಡಿಯೋಕ್ಕೆ ಚಾನೆಲ್ಗೆ ಬಂದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ರಿ. ಹಾಗಾಗಿ ವಿಶ್ವಂಬರ TV ವತಿಯಿಂದ ತಮಗೆ ಆತ್ಮೀಯವಾದ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ವಿಶ್ವಂಬರ ವಾಹಿನಿ ಕುರಿತಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ವಿಶ್ವಂಬರ TVಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಒಂದು ನಮ್ಮ ಅನಂತಮೂರ್ತಿ ಹೆಗಡೆಯವರು ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಸಮಾಜದ ಅಂಕು ಡೊಂಕುಗಳನ್ನು ತೋರ್ಪಡಿಸುವಂಥ ಒಂದು ಚಾನೆಲ್ ಆಗಿ ಸಮಾಜದಲ್ಲಿ ಬಡವರ ಪರವಾಗಿ, ಬಡವರ ಕಷ್ಟಕ್ಕೆ ಧ್ವನಿಯಾಗಿ ನಿಲ್ಲುವಂಥ ಒಂದು ಚಾನೆಲ್ ಆಗಿ ಮಾಡಬೇಕು ಹೇಳುವಂಥ ಉದ್ದೇಶದಿಂದಲೇ ವಿಶ್ವಂಬರ TVಯನ್ನು ಪ್ರಾರಂಭಿಸಿದ್ದಾರೆ. ನಿಜವಾಗ್ಲೂ ಭಾಳ ಸಂತೋಷದ ವಿಷಯ. ವಿಶ್ವಂಬರ TV ಸಮಾಜದ ಧ್ವನಿಯಾಗಿ ಮುಂದಿನ ದಿನಗಳಲ್ಲಿ ಪ್ರಖರವಾಗಿ ಬೆಳೆಯಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಎಲ್ಲರಿಗೂ ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ,
ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.